ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ವಿಜ್ಞಾನದಲ್ಲಿ FA1 ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಾಗಿ 2ನೇ ಸೆಟ್ನ ಕ್ವಶನ್ ಪೇಪರನ್ನು ನೋಡೋಣ. ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಒಂದು ಸೆಟ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲವುಗಳನ್ನು ಲಿಂಕ್ ಕೊಡ್ತೀನಿ. ಅವೆಲ್ಲವುಗಳನ್ನು ನೋಡಿ. ಇನ್ನು ಯಾವ ಪಾಠಗಳು ಚೆನ್ನಾಗಿ ಓದಿಲ್ಲ ಅನ್ನೋರು ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಇದ್ದಾವೆ. ಓಕೆ, ಸೊ ಸ್ವಲ್ಪ ಟೈಮ್ ತೆಗೆದುಕೊಂಡು 1 ಗಂಟೆ ಒಳಗಡೆ ಒಂದು 3-4 ಪಾಠ ಬರ್ತದೆ. ಅಷ್ಟು ಓದಿದರೆ ಸಾಕು, ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಮತ್ತೆ ಹೆಚ್ಚು ವಿಡಿಯೋಗಳು ನಾವು ನಿಮಗೆ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಎಸ್, 3 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದರು. ಎಸ್, ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. ಒಂದು ಘನ ವಸ್ತುವು ದ್ರವ್ಯ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗೋ ಕ್ರಿಯೆಯನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ, ಉತ್ಪತನ ಅಂತಲೇ ಕರೆಯೋದು. ಪ್ರಶ್ನೆ 2, ಕೆಳಗಿನವುಗಳಲ್ಲಿ ಜೀವಕೋಶದ ಆತ್ಮಹತ್ಯಾ ಚೀಲ ಅಂತ ಯಾವುದನ್ನು ಕರಿತೀರಿ? ಸೊ ಲೈಸೋಜೋಮ್ ಇದಾವಲ್ಲ, ಅದನ್ನು ಆತ್ಮಹತ್ಯಾ ಸಂಚಿಗಳು ಅಂತ ಕರಿತೀವಿ. ಇನ್ನು ಕಾಲದೊಂದಿಗೆ ಸ್ಥಾನದ ಬದಲಾವಣೆ ಆಗೋದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದರೆ ಅದನ್ನು ಚಲನೆ ಅಂತಲೇ ಕರೆಯೋದು. 1 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ 4 ಇತ್ತು, ಬಾಷ್ಪೀಕರಣ ಅಂದರೆ ಏನು? ಇದು ಇಂಪಾರ್ಟೆಂಟ್ ಇತ್ತು. ದ್ರವ್ಯವು ಯಾವುದೇ ತಾಪದಲ್ಲಿ ಅದರ ಕುದಿ ಬಿಂದುವನ್ನು ತಲುಪುವ ಮೊದಲೇ ಆವಿಯಾಗುವ ವಿದ್ಯಮಾನಕ್ಕೆ ಬಾಷ್ಪೀಕರಣ ಅಂತ ಕರೆಯೋದು. ಇನ್ನು ಪ್ರೋಟೀನ್ ಸಂಶ್ಲೇಷಣೆಗೆ ಸಹಾಯಕವಾದ ಕಣದಂಗ ಯಾವುದು ಅಂತ ಕೇಳಿದರೆ ಸೊ ರೈಬೋಸೋಮ್ಗಳು. ಇದೇನು ರೈಬೋಸೋಮ್ಗಳಿದಾವಲ್ಲ, ಇವೇನು ಮಾಡ್ತಾವಪ್ಪ ಅಂದ್ರೆ ಪ್ರೋಟೀನ್ಗಳ ಸಂಶ್ಲೇಷಣೆಗೆ ಸಹಾಯಕವಾಗಿರ್ತಕ್ಕಂಥ ಜೀವಕೋಶದ ಒಂದು ಕಣದಂಗ. ಇನ್ನು 2 ಅಂಕದ ಪ್ರಶ್ನೆಗೆ ಬರೋಣ. 4 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಅಂಕ, ಒಟ್ಟು ಇಲ್ಲಿ 8 ಅಂಕಗಳನ್ನು ಗಳಿಸ್ತೀರಿ. ಜವ ಮತ್ತು ವೇಗಗಳಿರುವ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಜವ ನೋಡೋದಾದರೆ ಏಕಮಾನ ಕಾಲದಲ್ಲಿ ಕಾಯ ಚಲಿಸಿದ ದೂರವನ್ನು ಜವ ಅಂತೀವಿ. ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನಪಲ್ಲಟಕ್ಕೆ ವೇಗ ಅಂತ ಕರಿತೀವಿ. ಸೊ ಜವಕ್ಕೆ ದಿಕ್ಕಿಲ್ಲ, ಬಟ್ ವೇಗಕ್ಕೆ ದಿಕ್ಕಿದೆ. ಜವ ಅದಿಶ ಪರಿಣಾಮ, ವೇಗ ಸದಿಶ ಪರಿಣಾಮ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ತಾಪಗಳನ್ನು ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಿರಿ ಅಂತ ಕೇಳಿದ್ದಾರೆ. ಸೊ ಏನು ಸೆಲ್ಸಿಯಸ್ಗೆ ಪರಿವರ್ತಿಸಬೇಕಾದ್ರೆ ಕೊಟ್ಟ ಕೆಲ್ವಿನಲ್ಲಿ ಏನು ಮಾಡಬೇಕು, -273 ಮಾಡಬೇಕು. ಆವಾಗ ನಮಗೆ ಏನಾಗ್ತದಪ್ಪ ಅಂದ್ರೆ ಡಿಗ್ರಿ ಸೆಲ್ಸಿಯಸ್ ಸಿಗ್ತದೆ. ಇದು ಏನಾಗಿತ್ತಪ್ಪ ಅಂದ್ರೆ ಸೂತ್ರ. ಈಗ 300 ಇದೆ ಅಂತ ತಿಳ್ಕೊಡ್ರಿ, 300 ಬರ್ಕೋತೀರಿ. ಸೊ 300 ಬರೀರಿ, ಅದರಲ್ಲಿ ಮೈನಸ್ಗೆ ಮೈನಸ್ ಇಡ್ರಿ, 273ಕ್ಕೆ 273 ಇಡ್ರಿ. ಸೊ 300ರಲ್ಲಿ 273 ಕಳೆದ್ರೆ ಎಷ್ಟು ಬಂತು? 27. ಸೊ 27 ಏನಾಯಿತು? ಡಿಗ್ರಿ ಸೆಲ್ಸಿಯಸ್ ಅಂತ ಬರೀಬೇಕು. ಸೇಮ್ 273 ಅದ. ಸೊ 273ಕ್ಕೆ 270 ಇಟ್ಟರೆ ಎಷ್ಟಾಗ್ತದೆ? 0 ಡಿಗ್ರಿ ಸೆಲ್ಸಿಯಸ್ ಅದ. 470 ಡಿಗ್ರಿ ಕ್ಯಾಲ್ವಿನ್ ಅದ. ಸೊ ಅದರಲ್ಲಿ 470ರಲ್ಲಿ 273 ಕಳೆದ್ರೆ 197 ಬರ್ತದೆ. ಸೊ 197 ಅನ್ನೋದು ಡಿಗ್ರಿ ಸೆಲ್ಸಿಯಸ್ ಅಂತ ನೀವು ಬರಿಬೇಕು. ಮುಂದಿನ ಪ್ರಶ್ನೆ, ಪ್ರೋಕ್ಯಾರಿಯೋಟ್ ಮತ್ತು ಯುಕ್ಯಾರಿಯೋಟ್ ಜೀವಕೋಶಗಳ ನಡುವಿನ ವ್ಯತ್ಯಾಸ ಬರೀರಿ. ಇಲ್ಲಿ ಪ್ರೋಕ್ಯಾರಿಯೋಟ್ ಜೀವಕೋಶಗಳು ನಿಜವಾದ ನ್ಯೂಕ್ಲಿಯಸನ್ನು ಹೊಂದಿರ್ತಾವೆ, ಬಟ್ ಯುಕ್ಯಾರಿಯೋಟ್ ಜೀವಕೋಶಗಳು ನಿಜವಾದ ನ್ಯೂಕ್ಲಿಯಸನ್ನು ಹೊಂದಿರೋದಿಲ್ಲ. ಇನ್ನು ಪ್ರೋಕ್ಯಾರಿಯೋಟ್ ಜೀವಕೋಶಗಳು ಪೊರೆ ಸಹಿತ ಕಣದಂಗಗಳನ್ನು ಕಂಡುಬರೋದಿಲ್ಲ. ಯುಕ್ಯಾರಿಯೋಟ್ ಜೀವಕೋಶಗಳಲ್ಲಿ ಪೊರೆ ಸಹಿತ ಕಣದಂಗ ಕಂಡುಬರ್ತದೆ. ಪ್ರೋಕ್ಯಾರಿಯೋಟ್ ಜೀವಕೋಶಗಳ ಗಾತ್ರ ಚಿಕ್ಕದಾಗಿರ್ತದೆ, ಬಟ್ ಯುಕ್ಯಾರಿಯೋಟ್ ಜೀವಕೋಶಗಳ ಗಾತ್ರ ದೊಡ್ಡದಾಗಿರ್ತದೆ ಅಂತ ನೀವೇನು ಮಾಡಬೇಕಾಗಿತ್ತು ಬರೆದ್ರೆ ಸೊ ಆನ್ಸರ್ ನಿಮಗೆ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, ನಾವು ಬಿಸಿಯಾದ ಚಹಾ ಮತ್ತು ಹಾಲನ್ನು ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗ್ತದೆ, ಆದರೆ ಲೋಟದಿಂದ ಸಾಧ್ಯವಾಗೋದಿಲ್ಲ, ಏಕೆ? ವೈಜ್ಞಾನಿಕ ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಎಸ್, ಇಲ್ಲಿ ತಟ್ಟೆಯ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾಗಿರ್ತದೆ ಮತ್ತು ಲೋಟದ ಮೇಲ್ಮೈ ವಿಸ್ತೀರ್ಣ ಕಡಿಮೆಯಾಗಿರ್ತದೆ. ಈ ಮೇಲ್ಮೈ ವಿಸ್ತೀರ್ಣ ಹೆಚ್ಚಿದಂತೆ ಬಾಷ್ಪೀಕರಣ ದರ ಹೆಚ್ಚಾಗ್ತದೆ. ಆದ್ದರಿಂದ ತಟ್ಟೆಯಲ್ಲಿರ್ತಕ್ಕಂಥ ಹಾಲು ಬೇಗ ತಂಪಾಗಿ ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗ್ತದೆ ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಬರೀಬೇಕು. ಮುಂದಿನ ಪ್ರಶ್ನೆ, ಚಿತ್ರ ಇದೆ, ಸಸ್ಯಜೀವಕೋಶದ ಚಿತ್ರ. ಅದರಲ್ಲಿ ವಿಶೇಷವಾಗಿ ಅವರು ಪತ್ರಹರಿತು ಮತ್ತು ಕೋಶಭಿತ್ತಿಗಳನ್ನು ಕೇಳಿದ್ದಾರೆ. ಸೊ ಸುತ್ತಲೂ ಇರ್ತಕ್ಕಂಥದ್ದು ಏನಿದೆಪ್ಪ ಅಂದರೆ ಕೋಶಭಿತ್ತಿ ಅಂತ ಕರೀತಾರೆ. ಓಕೆನಾ? ಇದು ಪಾರ್ಶ್ವಕೋಶ ಭಿತ್ತಿ ಮತ್ತು ಇಲ್ಲೊಂದು ಕೋಶ ಭಿತ್ತಿ ಅಂತ ಕಾಣ್ತದೆ. ಪುಸ್ತಕದಲ್ಲಿ ನೋಡಿ 5.6ಅಲ್ಲಿ ಪತ್ರಹರಿತು ಅಂತಲೂ ಕೂಡ ಅವ್ರು ಏನು ಮಾಡಿದ್ದಾರಪ್ಪ ಅಂತಂದರೆ ಕೊಟ್ಟಿದ್ದಾರೆ. ಸೊ ಇವೆರಡು ಏನಪ್ಪ ಅಂತಂದರೆ ನೀವು ಗುರುತಿಸಬೇಕಾಗಿತ್ತು. ಸೊ ಗುರುತಿಸಿದರೆ ಕ್ಲೋರೋಪ್ಲಾಸ್ಟ್ ಎಲ್ಲ ಪತ್ರಹರಿತು ಅಂದರೆ ಎಸ್. ಸೊ ಅದನ್ನು ನೀವೇನು ಮಾಡ್ಬೋದು, ಗುರುತಿಸಿದರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಮುಂದಿನ 4 ಮಾರ್ಕರ್ ಕ್ವಶನ್ ನೋಡಿ, ಲೆಕ್ಕಗಳಿದ್ದಾವೆ. ಒಂದನೇದು
54 ಕಿಲೋಮೀಟರ್ ಪರ್ ಗಂಟೆಯ ವೇಗವನ್ನು ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಿ. ಸೊ ವೆರಿ ಸಿಂಪಲ್ ಅದನ್ನು ಏನು ಮಾಡಬೇಕು, 54 ಗುಣಿಸು 1000 ಭಾಗಿಸು 33,600. ಓಕೆ, ಸೊ ಅವಾಗ ನಮಗೆ ಏನಾಗ್ತದಪ್ಪ ಅಂತಂದ್ರೆ 15 ಮೀಟರ್ ಪರ್ ಸೆಕೆಂಡ್ ಸಿಗ್ತದೆ. ಇದು ಎ ಉತ್ತರ ಇತ್ತು. ಬಿ ನೋಡಿ, 6 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಕಿಲೋಮೀಟರ್ ಗಂಟೆಗೆ ಪರಿವರ್ತಿಸಿ. 6 ಗುಣಿಸು 3600 ಭಾಗಿಸು 100, ಆವಾಗ 21.6 ಕಿಲೋಮೀಟರ್ ಪರ್ ಅವರ್ ಸಿಗ್ತದೆ. ಇದು ಬಿ ಆನ್ಸರ್ ಇತ್ತು. ಸಿ ನೋಡಿ, ಒಬ್ಬ ಚಾಲಕ ಒಂದು ಕಾರಿನ ಜವವನ್ನು 25 ಮೀಟರ್ ಪರ್ ಸೆಕೆಂಡ್ನಿಂದ 10 ಮೀಟರ್ ಪರ್ ಸೆಕೆಂಡ್ಗೆ ಕಡಿಮೆಗೊಳಿಸಿದರೆ ಆ ಕಾರಿನ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ. ಏನು ಕೊಟ್ಟಿದ್ದಾರೆ, ಯು 25 ಮೀಟರ್ ಪರ್ ಸೆಕೆಂಡ್, ವಿ 10 ಮೀಟರ್ ಪರ್ ಸೆಕೆಂಡ್, ಟಿ 5 ಸೆಕೆಂಡ್. ಆವಾಗ ಎ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಆವಾಗ 10.25 ಡಿವೈಡೆಡ್ ಬೈ 5 ಬರ್ತದೆ. ಆವಾಗ 10 ಮೈನಸ್ 25 ಡಿವೈಡೆಡ್ ಬೈ 5, ಆವಾಗ -15 ಭಾಗಿಸು 5, ಆವಾಗ -3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರ್ತದೆ. ಇಷ್ಟಿತ್ತು 9ನೇ ತರಗತಿ ವಿಜ್ಞಾನದ 2ನೇ ಸೆಟ್ನ ಪ್ರಶ್ನೆ ಪತ್ರಿಕೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ. ಸೊ ದಯಮಾಡಿ ಅವುಗಳನ್ನು ನೋಡಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ.